ಪಲ್ಲಿ ಪಂಚಾಯತಿಯಲ್ಲಿ ಸುಮಾರು 5-6 ಕಾಮಗಾರಿಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ನಾಯಕರು ಮುಖಂಡರು ಎಲ್ಲ ನಮ್ಮ ಯೂತ್ ಎಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಲಾಸ್ಟ್ ಕಡೆ ಒಂದು ಕಾರ್ಯಕ್ರಮ ಚಾಮರಾಜಪಲ್ಲಿಯಲ್ಲಿ ಒಂದು ರೋಡು ಮತ್ತು ಐಮ್ಯಾಕ್ ಲೈಟನ್ನು ಬೆಳಗಿಸುವ ಒಂದು ಇದರಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದಕ್ಕೆಲ್ಲರಿಗೂ ಒಂದು ಧನ್ಯವಾದಗಳು. ಹೀಗೆ ಬಂದು ನಮ್ಮ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಎಚ್ ನಾಗೇಶ್ ಸರ್ ಅವರು ಜೊತೆಯಲ್ಲಿ ನಾನು ಸುಮಾರು 3-4 ವರ್ಷ ಜೊತೆಯಲ್ಲಿದ್ದೀವಿ. ಅವರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ನಮ್ಮ ತಾಲೂಕಿಗೆ. ಯಾವತ್ತೂ ಪಾರ್ಟಿ ಯಾವುದು ಅದಂತಲ್ಲ, ಅವರು ಸೇವೆ ಮಾಡಿರೋದು, ಕಾರ್ಯಕ್ರಮ ಮಾಡಿರೋದು ಎಲ್ಲದಕ್ಕೂ ಹೋಲಿಸಿದ್ರೆ ಚೆನ್ನಾಗಿ ಮಾಡಿದ್ದಾರೆ 5 ವರ್ಷದಲ್ಲಿ. ನಿನ್ನೆ ಅವರು ಕೂಡ ಮಾತಾಡಿದ್ದು ಏನಂದರೆ, ನಮ್ಮ ಶಾಸಕ ಸಮೃದ್ಧಿ ಮಂಜನವರು ಇದು ಕಾಂಟ್ರಾಕ್ಟು, ಅವರು ಇದಕ್ಕೆ ಇದು ಮಾಡಬೇಕಂತ ಅಷ್ಟೇ, ಬೇರೆ ಯಾವತ್ತೂ ಯಾವುದೇ ಮಾತಾಡಿಲ್ಲ. ಅವರು ಎಲ್ಲ ನೋಡಿದ್ರು ನೊಪ್ಪನೇ ಮಾತಾಡ್ತಾಯಿದ್ರು. ಅನ್ನ ಅಂತ ನಮ್ಮ ಸಮೃದ್ಧಿ ಮಂಜನವರು ಮಾತಾಡ್ತಾಯಿದ್ರು, ಅವರು ಮಾತಾಡಿದ್ರು. ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಸಮೃದ್ಧಿ ಮಂಜನವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಯಾವತ್ತೂ ಒಂದು ದಿವಸ ಕೂಡ ಒಬ್ಬರನ್ನೊಬ್ಬರು ಮಾತಾಡಿರೋದೇ ಇಲ್ಲ, ಯಾರನ್ನೂ ಮಾತಾಡೋದಿಲ್ಲ ನಾಗೇಶ್ ಅವರು. ಆದರೂ ನಾವು ಮಂಜನವರು ಕೂಡ ನಾಗೇಶ್ ಬಗ್ಗೆ ನಾಗೇಶ್ವರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಒಳ್ಳೆಯವರು ಒಳ್ಳೆಯ ಸೇವೆ ಮಾಡಿದ್ದಾರೆ. ನಮ್ಮ ಶಾಸಕರು ಕೂಡ ಒಳ್ಳೆಯ ಸೇವೆ ಮಾಡ್ತಾರೆ. ಒಳ್ಳೆಯ ಒಂದಿದೆ, ಒಂದು ಯಾವುದೋ ಒಂದು ಮಧ್ಯವರ್ತಿ ಬಂದು ಈ ಥರ ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಯಾರನ್ನೊಬ್ಬರು ಬಂದು ಈ ಥರನ ಅಂತಂದರೆ ಹೌದಾ ಅನ್ನೋಲ್ಲ. ಆ ಥರ ಯಾವತ್ತೂ ನಮ್ಮ ಸಮೃದ್ಧಿ ಮಂಜನವರು ಮಾತಾಡೂ ಇಲ್ಲ. ಇವತ್ತು ಅವರು ವಿಶ್ವಾಸದಿಂದ ಇವತ್ತು ಅವ್ರು ಮಾಡಿರುವಂಥ ಒಂದು ಕಾರ್ಯಕ್ರಮ ಆಗಲಿ ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ. ಅವರು ಶಾಸಕರಾದರು, ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ರೂಟಿಯಾದ ದಾರಿಯಲ್ಲಿ ನಮ್ಮ ಸಮೃದ್ಧಿ ಮಂಜನ ಕೂಡ ಅದೇ ಥರ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಅವರಿಬ್ಬರಲ್ಲಿ ಯಾವುದೇ ಒಂದು ಇದಿಲ್ಲ. ಅವ್ರನ್ನ ಮುಂದಿನ ತಿಂಗಳ ಒಂದು ಸಲಹೆ ಒಂದು ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮ್ಮೂರಿಗೆ ಇವತ್ತು ನಮ್ಮ ಪಿಜುಗೊಂಡಳ್ಳಿ ಪಂಚಾಯಿತಿ ಪೂರ್ತಿ ಇವತ್ತು ಆಲ್ಮೋಸ್ಟ್ ಒಂದು 6-7 ಪೂಜೆ ಮಾಡಿಕೊಂಡು ಸ್ಟಾರ್ಟಿಂಗ್ ನಾಗಮಂಗಲ ಆಗ್ಬೋದು, ಮತ್ತು ಚಿಕ್ಕಗೂಟಹಳ್ಳಿಗೆ ಹೋಗಿದ್ವಿ, ನಿಟ್ಟಹಳ್ಳಿಗೆ ಹೋಗಿದ್ವಿ. ಆ ಚಿಕ್ಕಗೂಟಹಳ್ಳಿ ಹತ್ರ ಒಂದು ದೇವಸ್ಥಾನಕ್ಕೂ ಒಳ್ಳೆ ರಸ್ತೆ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೊದಲಾಗಿ ಮುಳುಬಾಗಲು ಕೆ.ಬೈಪಲ್ಲಿ ರಸ್ತೆಯನ್ನು ಏನು ನಮಗೆ MLA ಆದ ತಕ್ಷಣ 1-1.5 ವರ್ಷದಲ್ಲಿ 12 ಕೋಟಿ ರೂಪಾಯಿ ರಸ್ತೆಯಲ್ಲಿ ಈ ರಸ್ತೆ ಹಾಳಾಗಿದೆ. ಎಲ್ರಿಗೂ ಗೊತ್ತಿದೆ. ಮುಳುಬಾಗಲಿಂದ ನಾವು ಮೂರಿಗೆ ಬರಬೇಕಾದ್ರೆ ಒಂದೊಂದು ಸರ್ತಿ ಆ ಕಡೆ ಆಲಂಗೂರಿಂದ ಬಂದು ಹಿಂಗೆ ಬರ್ತಾಯಿದ್ವಿ, ಅಥವಾ ಈ ಕಡೆ ಹೋಗಿ ಪಿಜುಗೊಂಡಳ್ಳಿ ಮೇಲೆ ಆ ಮಲ್ನಾಯ್ಕಳ್ಳಿ ರಸ್ತೆಗೆ ಹೋಗಿ ಹಿಂಗೆ ಬರ್ತಾಯಿದ್ವಿ. ಅಷ್ಟೊಂದು ಹದಗೆಟ್ಟಿದ್ದ ರಸ್ತೆ. ನಾನು ಸುಮಾರು ದಿನ ನಮ್ಮ ಎಲ್ಲ ನಾಯಕರು ಸೇರಿ ಸುಮಾರು ದಿನ ಕೇಳಿಕೊಂಡೆ. ಆವಾಗ ಒಂದು ಸುಮಾರು 8 ಕೋಟಿ ಅನುದಾನ ಆಗಿದ್ದಿತ್ತು. ಅದಕ್ಕೆ ಮತ್ತೆ 4 ಕೋಟಿ ಜಾಯಿನ್ ಮಾಡಿಸಿ ಒಟ್ಟು 12 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಒಳ್ಳೆ ಹೈವೇ ರಸ್ತೆ ಮಾಡಿದಂಗೆ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ದಿನ ನಮ್ಮ ಎಲ್ಲ ಪಿಜುಗೊಂಡಳ್ಳಿ ಪಂಚಾಯಿತಿ ಎಲ್ಲ ಕುಲಬಾಂಧವರಿಂದ ನಾನು ಅವರಿಗೆ ಪೂರ್ವವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಇದೊಂದೇ ಅಲ್ಲ, ಮುಳುಬಾಗಲ್ ತಾಲೂಕಿನಲ್ಲಿ ಯಾವುದೇ ಒಂದು ವಿಷಯ ಬಂದರೆ ಅಧಿವೇಶನದಲ್ಲಿ, ವಿಧಾನಸೌಧ ಅಧಿವೇಶನದಲ್ಲಿ ಪ್ರಪ್ರಥಮವಾಗಿ ಪ್ರತಿ ಅಧಿವೇಶನದಲ್ಲೂ ಒಂದಷ್ಟು ಪ್ರಶ್ನೆಗಳು ಕೇಳುವಂಥ ಏಕೈಕ ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆ MLAಗಳಲ್ಲಿ ಏಕೈಕ ವ್ಯಕ್ತಿ ಅಂದರೆ ದಿನ ಇವರು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಏನು ನಮ್ಮ ತಾಲೂಕಿಗೆ ಏನು ಸಂಬಂಧಪಟ್ಟಿದ್ದನ್ನು ಅದಕ್ಕೆ ಕರೆಕ್ಟಾಗಿ ಕೇಳಿ ಇತ್ಯರ್ಥ ಮಾಡಿಕೊಂಡು ಎಷ್ಟಾಗುತ್ತೋ ಅಪೋಸಿಷನಲ್ಲಿ ಇದ್ದರೂ ಕೂಡ ಅವ್ರನ್ನ ಬೇಡಿ ಕಾಡಿ ಏನೋ ಮಾಡಿ ಎತ್ಕೊಂಡ್ಬಂದು ಮಾಡ್ತಾಯಿದ್ದಾರೆ. ಈ ದಿನ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ಇನ್ನೂ ಇರೋ 1-2 ವರ್ಷದಲ್ಲಿ ಅವರು ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಮತ್ತು ಪ್ರತಿ ಹಳ್ಳಿಗೂ ಅವರು ಸ್ಪಂದಿಸಬೇಕು. ಪ್ರತಿ ಹಳ್ಳಿಗೂ ಏನೋ ಒಂದು ಕೆಲಸ ನಮ್ದು ಆಗಬೇಕು ಅನ್ನೋದೊಂದು ನನ್ನ ಅಭಿಲಾಷೆ. ಅವರು ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಅವರು ಇನ್ನೂ ಸ್ವಲ್ಪ ಅವರ ಸ್ವಂತ ಖರ್ಚಿನಿಂದ ಕೂಡ ಎಲ್ಲ ನಮ್ಮ ಸರ್ಕಾರಿ ಏನು ಫಂಕ್ಷನ್ಗಳು ಬರ್ತವೆ, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಅದಕ್ಕೆ ಎಲ್ಲ ಸ್ಕೂಲ್ಸ್ಗೂ ಸ್ವೀಟ್ಸ್ ಹಂಚುವ ಮುಖಾಂತರ ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಹೊತ್ತು ಎಲ್ಲ ಕುಲಬಾಂಧವರ ಏನು ಇದ್ದಾವೆ, ಕೆಂಪೇಗೌಡ ಜಯಂತಿ ಇರ್ಬೋದು, ನಮ್ಮ ಬೇರೆ ಎಲ್ಲ ಇದಾದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು
ಎಲ್ಲ ಜನಾಂಗದವ್ರನ್ನು ಒಟ್ಟು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ನಾಯಕರು ಬೇಕು, ಇಂಥ ನಾಯಕರನ್ನ ಉಳಿಸ್ಕೋಬೇಕು ಅನ್ನೋದೊಂದು. ಮತ್ತೆ ನನ್ನ ಪಂಚಾಯಿತಿ ಈ ದಿನ ಪಿಜುಗುಂಡಳ್ಳಿ ಪಂಚಾಯಿತಿಲಿ ಸುಮಾರು ಒಂದು 4-5 ಪ್ರೋಗ್ರಾಮ್ ಮಾಡಿದ್ದೀವಿ, 4-5 ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಪಿಜುಗುಂಡಳ್ಳಿ ಪಂಚಾಯಿತಿ ನಿಮಗೆ ಹೈಯೆಸ್ಟ್ ಮೆಜಾರಿಟಿ ವೋಟ್ಸ್ ಕೊಟ್ಟಿರುವಂಥ ಪಂಚಾಯಿತಿ. ಈ ಪಂಚಾಯಿತಿಯಲ್ಲಿ ನೀವು ಆದಷ್ಟು ಬೇಗ ಇನ್ನೂ ಸುಮಾರು ಹಳ್ಳಿಗಳಲ್ಲಿ ಗ್ಯಾಪ್ಗಳಿದ್ದಾವೆ, ಆ ಗ್ಯಾಪಲ್ಲಿ ಏನೇನು ಅವ್ರಿಗೆ ಬೇಡಿಕೆಗಳಿದ್ದಾವೆ ಸ್ವಲ್ಪ ನೀವು ಈಡೇರಿಸಬೇಕು ಅಂತ ನಿಮ್ಮನ್ನು ಕಳಕಳಿಯಿಂದ ಕೊಡ್ತಾ ಇದ್ದೀನಿ. ನಮ್ಮೂರಲ್ಲಿ ಈಗ ನಮ್ಮ ಏನು ನಾಯಕರು ಅದಾಗ್ಬೋದು, ಶ್ರೀನಾಥ್ ಆಗ್ಬೋದು, ಏನು ಗೋಪಾಲ್ ಅವ್ರು ಏನು ಕೇಳಿದ್ರು, ಮತ್ತು ವಾಟರ್ ಫಿಲ್ಟ್ರ್ ಒಂದು ರೆಡಿ ಮಾಡಿಕೊಡಿ. ಈ ಚಿಕ್ಕಬಂಡಳ್ಳಿಯವರು ನಮಗೆ ಅಲ್ಲಿಂದ ಬರ್ತಾರೆ ಪಾಪ. ಈ ಚಿಕ್ಕಬಂಡಳ್ಳಿ ರಸ್ತೆದು ಮಾತ್ರ ತಾವು ಏನಾದರೂ ಮಾಡಿ ಯಾರು ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೋ ಅವ್ರ ಹತ್ರ ಸ್ವಲ್ಪ ನೀವು ಮಾತಾಡಿ, ನೀವೇನೋ ಏನಾದರೂ ಮಾಡಿ ಆ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ತಾ, ಈ ಊರಲ್ಲಿ ಇನ್ನೂ ಒಂದು ಈ ಕಡೆ ಒಂದು ರಸ್ತೆ ಒಂದು ಮಾಡ್ಕೊಡ್ಬೇಕಾಗುತ್ತೆ. ನಿನ್ನೆ ಮಾತಾಡಿದ್ದಾರೆ, ಬಟ್ ಅವರು ಒಳ್ಳೆ ಸಹಕಾರ ಮಾಡಿದ್ದಾರೆ. ಆಗ್ಲಿ ನಮ್ಮ ಶಾಸಕರ ಮೇಲೆ ಅವರಾಗ್ಲಿ ನಮ್ಮ ಇವರಾಗ್ಲಿ ಏನು ಮಾತಾಡಿಲ್ಲ. ಇದು ಏನೋ ಮಧ್ಯದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅದು ಆ ಅವಧಿಯಲ್ಲಿ ಅನ್ನೋದು ಬಿಟ್ಟು ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಸಣ್ಣ ಇದಾಗಿದೆ ಹೊರತು ಅವರು ಈ ದಿನ ಏನೋ ಅಂತ ಇದು ಮಾಡ್ಕೊಂಡಿಲ್ಲ. ನಮ್ಮ ಶಾಸಕರು ಅಂಥದ್ದೇನೋ ಅಂತ ಮಾಡಿಲ್ಲ. ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ 1-2 ಮಾತು ಮುಗಿಸ್ತಾ ಇದ್ದಾರೆ. ಸರ್ ಮುಂದಿನ